ಖಾಲಿ ಇದ್ದಂತಹ 20 ಸಚಿವ ಸ್ಥಾನಗಳು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವರ ಸಚಿವ ಸಂಪುಟದಲ್ಲಿ ಈಗ ಭರ್ತಿ ಆಗ್ತಾ ಇದೆ. ಇವತ್ತು ಸಂಜೆ ಪದಗ್ರಹಣ ಕಾರ್ಯಕ್ರಮ ಇದೆ. ಸಂಪುಟ ವಿಸ್ತರಣೆಯ ವೇಳೆ ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡಲಾಗಿದೆ. ಈ ಬಾರಿ 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಯುವ ಸೇನೆಯನ್ನ ರೆಡಿ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಯುವ ಸೇನೆ ಅಜಯ್ ಸಿಂಗ್, ವಿಜಯಾನಂದ ಕಾಶಪ್ಪನವರ್, ರಿಜ್ವಾನ್ ಅರ್ಷದ್ ಅವರಿಗೆ ಒಲಿದು ಬಂದಿದೆ ಸಚಿವ ಸ್ಥಾನ. ಹಾಗೆ ರುದ್ರಪ್ಪ ಲಮಾಣಿ, ನರೇಂದ್ರ ಸ್ವಾಮಿ ಅವರು, ಬಸವಂತಪ್ಪಗೂ ಕೂಡ ಮಂತ್ರಿಗಿರಿಯನ್ನು ನೀಡಲಾಗಿದೆ. ಗಾಯತ್ರಿ ಶಾಂತೇಗೌಡರಿಗೆ ಡಿಕೆ ಸರ್ಕಾರದಲ್ಲಿ ಸಚಿವ ಸ್ಥಾನ ಒಲಿದು ಬಂದಿರುವಂಥದ್ದು. ಈ ಮೂಲಕ ಯುವ ನಾಯಕರನ್ನು ಕೂಡ ಒಟ್ಟೊಟ್ಟಿಗೆ ಕರೆದುಕೊಂಡು ಯುವ ನಾಯಕತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ನಮ್ಮ ಜೊತೆ ಈಗ ಲಕ್ಷ್ಮಣ ಸವದಿ ಅವರು ಮಾತನಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಕಳೆದ ಬಾರಿ ನೀವು ನ್ಯೂಸ್ ಫಸ್ಟ್ನ ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕಾದು ನೋಡಿ ಅಂತ ಹೇಳಿದ್ರಿ. ಬಹುಶಃ ಆಗಲೇ ನಿಮಗೆ ಮಾಹಿತಿ ಇತ್ತಾ ನಿಮ್ಮ ಹೆಸರು ಪಟ್ಟಿಯಲ್ಲಿ, ಫೈನಲ್ ಪಟ್ಟಿಯಲ್ಲಿ ಬಂದೇ ಬರುತ್ತೆ ಅನ್ನೋದು? ಒಂದು ಮನುಷ್ಯನಿಗೆ ಯಾವಾಗಲೂ ನಂಬಿಕೆ, ಒಂದು ವಿಶ್ವಾಸ ಇರಬೇಕು. ಆ ನಂಬಿಕೆ ವಿಶ್ವಾಸ ನನಗೆ ಅದರಿಂದ ನಾನು ಹೇಳಿದ್ದೆ. ಇವತ್ತು ಅದು ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಇವತ್ತು ಕನ್ಫರ್ಮ್ ಆಗಿದೆ. ಹಾಂ ಸರ್, ಈಗ ನೀವು ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು, ಆದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಆ ಸಂದರ್ಭದಲ್ಲಿ ನಿಮಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಈಗ ಮಂತ್ರಿಗಿರಿ ಒಲಿದು ಬರ್ತಾ ಇರುವಂಥದ್ದು, ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಕೆಲವೊಂದು ಸಂದರ್ಭಗಳ ಅನಿವಾರ್ಯತೆಗಳು ಇರ್ತವೆ. ಅನಿವಾರ್ಯತೆಗಳಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಸೀನಿಯರ್ಸ್ ಆಯ್ಕೆಯಾಗಿ ಬಂದಿರತಕ್ಕಂಥ ಸನ್ನಿವೇಶ ಇತ್ತವಾಗೆ, ಅದರಿಂದ ಸ್ವಲ್ಪ ಕಾಯ್ಲಿಕ್ಕೆ ಹೇಳಿದ್ರು. ಈ ಸರಿಕ್ ಮಾಡ್ತು ಅಂತ ಹೇಳಿದ್ರು, ಮಾಡಿದ್ದಾರೆ. ಆಮೇಲೆ ನಾನು ಪಕ್ಷ ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಕರಾರ್ ಹಾಕಿರ್ಲಿಲ್ಲ. ಪಕ್ಷದ ನನ್ನ ಕ್ಷೇತ್ರದ ಅಭಿವೃದ್ಧಿನೇ ನಾನು ಕೇಳಿದ್ದೆ. ಬಟ್ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಮಾಡೋದಾಗ್ಲಿ ಮತ್ತು ಪಕ್ಷ ನಡೆಸೋದಾಗ್ಲಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ತರುವಂತ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥ ಬಯಕೆ ಇದೆ. ಆ ಬಯಕೆ ಇಟ್ಕೊಂಡು ನಾನು ಉತ್ತಮ ಕಾರ್ಯವನ್ನು ಮಾಡಿ ಪಕ್ಷಕ್ಕೆ ಗೌರವ ತರುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಯಾವ ಖಾತೆಯ ಮೇಲೆ ನಿಮಗೆ ನಿರೀಕ್ಷೆ ಇರುವಂತದ್ದು ಸರ್? ಗೊತ್ತಿಲ್ಲ, ಎಲ್ಲ ಮುಗಿದ ಮೇಲೆ ಮುಖ್ಯಮಂತ್ರಿಗಳು ಯಾವ ಖಾತೆ ನಿರ್ವಹಿಸಲಿಕ್ಕೆ ಹೇಳ್ತಾರೆ ಆ ಖಾತೆ ನಿರ್ವಹಿಸ್ತೀನಿ. ಅಲ್ಲ ಸರ್, ನಿಮಗೊಂದು ನಿರೀಕ್ಷೆ ಅಂತ ಇರುತ್ತಲ್ಲ ಸರ್, ಇಂಥದನ್ನು ಕೊಟ್ರೆ ನನಗೆ ಇಂಥದ್ರಲ್ಲಿ ಅನುಭವ ಇದೆ, ನಾನು ಇದನ್ನು ಮಾಡಬಲ್ಲೆ ಅನ್ನೋದು ನಿರೀಕ್ಷೆ ಇರುತ್ತಲ್ಲ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೆಲಸ ಮಾಡಿರ್ತೀನಿ. ಹಾ ಸರ್. ಆಮೇಲೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮಾಡಿದ್ದೀನಿ, ಕೋಆಪರೇಟಿವ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಕೇಳ್ತಾ ಇರೋದು ಸರ್, ನಿಮ್ಮ ನಿರೀಕ್ಷೆ ಯಾವ್ದಿದೆ ಅಂತ? ಯಾವುದೇ ಕೊಟ್ಟರು ಕೂಡ ಅದನ್ನ ನಾನು ನಿಭಾಯಿಸ್ತೀನಿ, ನನಗೆ ಅನುಭವ ಇದೆ. ಓಕೆ ಸರ್. ಇವತ್ತು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ ಸರ್ ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಲಕ್ಷ್ಮಣ ಸವದಿ ಅವರ ಮಾತು. ಯಾವುದೇ ಖಾತೆಯನ್ನು ಕೊಟ್ಟರೂ ನಿಭಾಯಿಸ್ತೇನೆ. ನಾನು ಈ ಹಿಂದೆ ಕೃಷಿ ಸಚಿವನಾಗಿಯೂ ಕಾರ್ಯನಿರ್ವಹಿಸಿದ್ದೆ, ಹಾಗೆ ಸಾರಿಗೆ ಸಚಿವನಾಗಿಯೂ ಕಾರ್ಯನಿರ್ವಹಿಸಿದ್ದೆ, ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥವರು. ಯಾವುದೇ ಖಾತೆಯನ್ನು ಕೊಟ್ಟರೂ ನಿರ್ವಹಿಸ್ತೇನೆ ಅನ್ನುವ ವಿಶ್ವಾಸ ನನಗಿದೆ. ಯಾವುದೇ ಖಾತೆಯನ್ನು ಕೊಟ್ಟರೂ ನಿರ್ವಹಿಸ್ತೇನೆ ಅನ್ನೋದನ್ನು ಲಕ್ಷ್ಮಣ ಸವದಿಯವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. 20 ಜನರ ಪಟ್ಟಿಯನ್ನು ಅಂತಿಮಗೊಳಿಸಿ ಹೈಕಮಾಂಡ್ ಕಳುಹಿಸಿಕೊಟ್ಟಿರುವಂಥದ್ದು. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲರೂ ಇಂದು ಸಂಜೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. PM ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, B ನಾಗೇಂದ್ರ, ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ, ಮಂಕಾಳ್ ವೈದ್ಯ, ಅಜಯ್ ಸಿಂಗ್, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, HC ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಹಾಗೆ ಲಕ್ಷ್ಮಣ ಸವದಿ. 20 ಜನರಿಗೆ ಅವಕಾಶ ಒಲಿದು ಬಂದಿರುವಂಥದ್ದು. ಶಿವಲಿಂಗೇಗೌಡರು ಅರಸೀಕೆರೆ ಕ್ಷೇತ್ರ, ಶಿವರಾಜ್ ತಂಗಡಗಿ ಕನಕಗಿರಿ ಕ್ಷೇತ್ರ, ಮಧು ಬಂಗಾರಪ್ಪ ಅವರು ಸೊರಬ ಕ್ಷೇತ್ರ, ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದವರು. ಇನ್ನು HC ಬಾಲಕೃಷ್ಣ ಅವರದ್ದು ಮಾಗಡಿ ಕ್ಷೇತ್ರ, ಶಿವರಾಜ್ ತಂಗಡಗಿ ಅವರು ಕನಕಗಿರಿ ಕ್ಷೇತ್ರ, ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ಕ್ಷೇತ್ರ, ಗಾಯತ್ರಿ ಶಾಂತೇಗೌಡ ಮೇಲ್ಮನೆ ಸದಸ್ಯೆ MLC ಅವರು 6 ಮತಗಳ ಅಂತರದಲ್ಲಿ ಗೆದ್ದು ಬಂದಿದ್ದವರು, ಕಾನೂನು ಹೋರಾಟವನ್ನು ನಡೆಸಿ ಗೆದ್ದವರು. ಲಕ್ಷ್ಮಣ ಸವದಿ ಅವರದ್ದು ಅಥಣಿ ಕ್ಷೇತ್ರ, ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರ, B ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ, ಸಂತೋಷ್ ಲಾಡ್ ಕಲಘಟಗಿ ಕ್ಷೇತ್ರ. ಅದರಲ್ಲಿ B ನಾಗೇಂದ್ರ ಅವರು ಹಿಂದೆ ಸಚಿವರಾಗಿದ್ದಂಥವರು, ಆದರೆ
ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂತಹ ಪ್ರಸಂಗ ಅಲ್ಲಿ ಬಂದಿತ್ತು. ಯಾಕೆಂದರೆ ವಾಲ್ಮೀಕಿ ನಿಗಮದ ಹಗರಣ ಏನು ನಡೆದಿತ್ತು, ಆ ಹಗರಣದಲ್ಲಿ ಅವರು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕಾಗಿ ಬಂದಿತ್ತು. ಈಗ ಮತ್ತೊಮ್ಮೆ ಸೇರ್ತಾ ಇದ್ದಾರೆ. ಅರಸೀಕೆರೆ ಕ್ಷೇತ್ರದ ಶಿವಲಿಂಗೇಗೌಡರು ಕೂಡ ಸಚಿವ ಸಂಪುಟವನ್ನು ಸೇರ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.